ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ರಿಸರ್ವೇಷನ್ ಹಠವು ಅನ್ನೋ ಮಾತು ತುಂಬ ಕೇಳಿ ಬರ್ತಾ ಇದೆ. ನಾವಿವತ್ತು ಅದ್ರ ಬಗ್ಗೆನೇ ಮಾತಾಡೋಣ. ಈ ರಿಸರ್ವೇಷನ್ ಅನ್ನೋದು ಇಂಡಿಯಾದಲ್ಲಿ, ಭಾರತದಲ್ಲಿ ಹೇಗೆ ಬಂತು ಅನ್ನೋದು ಒಂದು ಚಿಕ್ಕ ಸ್ಟೋರಿ ಮುಖಾಂತರ ತಿಳ್ಕೊಳ್ಳೋಣ. ಒಂದು ಹಳ್ಳಿಯಲ್ಲಿ ಇಬ್ಬರು ಹುಡುಗರು ಇರ್ತಾರೆ. ಇಬ್ಬರು ಹುಡುಗರು ಇದು ಒಂದೇ ಗುರಿಯಾಗಿರುತ್ತೆ, ಒಂದು ದೊಡ್ಡ ಅಧಿಕಾರಿ ಆಗಬೇಕಂತ ಒಂದು ಗುರಿ ಇರುತ್ತೆ. ಮೊದಲನೇ ಹುಡುಗನ ಮನೆಯಲ್ಲಿ ಎಲ್ಲ ಸೌಕರ್ಯಗಳಿರುತ್ತೆ. ಮನೆಯಲ್ಲಿ ಕರೆಂಟ್ ಇರುತ್ತೆ, ಅವನಿಗೆ ಓದೋಕ್ಕೆ ಅಂತ ಸಪ್ರೇಟ್ ಕೋಣೆ ಕೂಡ ಇರುತ್ತೆ, ಹಾಗೆ ಅವನಿಗೆ ಪುಸ್ತಕಗಳಿರುತ್ತವೆ, ಹಾಗೆ ಅವನ ಮನೆಯಲ್ಲಿ ಅವನಿಗೆ ಗೈಡ್ ಮಾಡೋಕ್ಕೆ ಆಲ್ರೆಡಿ ವೆಲ್ ಎಜುಕೇಟೆಡ್ ಜನರು ಇರ್ತಾರೆ. ಆದರೆ ಎರಡನೇ ಹುಡುಗನ ವಿಷಯದಲ್ಲಿ ಹಾಗಾಗಿರಲ್ಲ. ಅವನಲ್ಲಿ ಸ್ವಲ್ಪ ಬೇರೆದಾಗಿರುತ್ತೆ. ಅವನು ಶಾಲೆಗೆ ಹೋಗಬೇಕು, ಶಾಲೆಗೆ ಹೋಗಿ ಬಂದಮೇಲೆ ಕೂಲಿ ಕೆಲಸಕ್ಕೆ ಹೋಗಬೇಕು. ಅವನ ಮನೆಯಲ್ಲಿ ಕರೆಂಟ್ ಕೂಡ ಇರಲ್ಲ, ಮತ್ತು ಅವನಿಗೆ ಪುಸ್ತಕ ತೊಗೊಳೋಕ್ಕೆ ದುಡ್ಡು ಕೂಡ ಇರಲ್ಲ. ಗೊತ್ತಾಯ್ತಾ? ಬಟ್ ಇಬ್ಬರಿಗೂ ಒಂದೇ ಪ್ರಶ್ನೆ ಪತ್ರಿಕೆ, ಒಂದೇ ಸಮಯ, ಒಂದೇ ಪ್ರಶ್ನೆ ಪತ್ರಿಕೆ. ಈಗ ನೀವೇ ಹೇಳಿ, ಇಬ್ಬರು ಒಂದೇ ಕಡೆಯಿಂದ ಓಟ ಸ್ಟಾರ್ಟ್ ಮಾಡಿದ್ದಾರೆ ಅಂತ? ಇದೇ ಉತ್ತರವನ್ನು ಹುಡುಕಲು ಭಾರತ ಸರ್ಕಾರವು ರಿಸರ್ವೇಷನ್ ಅನ್ನೋದನ್ನು ಜಾರಿಗೆ ತಂತು. ರಿಸರ್ವೇಷನ್ ಅಂದರೆ ಯಾರನ್ನು ಮುಂದೆ ತಳ್ಳೋದಲ್ಲ, ಹಿಂದೆ ಬಿದ್ದವರಿಗೆ ಒಂದು ಅವಕಾಶ ಕೊಡೋದು. ನಮ್ಮ ದೇಶದಲ್ಲಿ ಇವತ್ತು ಸಾವಿರಾರು ಡಾಕ್ಟರ್ಸು, ಇಂಜಿನಿಯರ್ಸು ಮತ್ತು ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಈ ರಿಸರ್ವೇಷನಿಂದನೇ ಇವತ್ತು ಬಂದಿರೋದು. ರಿಸರ್ವೇಷನಿಂದ ಬಂದು ನಮ್ಮ ದೇಶಕ್ಕೆ ಒಂದು ಶಕ್ತಿ ಆಗಿದ್ದಾರಲ್ವಾ. ಮತ್ತು ಇನ್ಸ್ಟಾಗ್ರಾಮ್ ಬಯೋದಲ್ಲಿ, ಯೂಸರ್ ನೇಮ್ದಲ್ಲಿ ಅವ್ರ ಕಾಸ್ಟನ್ನು ಮೆನ್ಷನ್ ಮಾಡ್ತಕ್ಕಂಥ ಹುಡುಗರೆಲ್ಲ ಇವತ್ತು ರಿಸರ್ವೇಷನ್ ಹಟಾವು ಅಂತ ಸ್ಟೋರಿ ಹಾಕ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಾಗ. ಸರಿ, ಆಸ್ ಅ ಸ್ಟೂಡೆಂಟ್ ನಾನು ಹೇಳ್ತೀನಿ, ರಿಸರ್ವೇಷನ್ನ ತೆಗೆದು ಹಾಕೋಣ. ಬಟ್ ನೀವು ಕಾಸ್ಟಿಸಮ್ ಬಿಡ್ತೀರಾ? ಕಾಸ್ಟಿಸಮ್ ಅಂದರೆ ಮೇಲ್ ಜಾತಿ, ಕೀಳ್ ಜಾತಿ ಅನ್ನೋದನ್ನು ಬಿಟ್ಬಿಡಿ. ಇವತ್ತು ಕೂಡ ನಾವು ಹಳ್ಳಿ ಕಡೆ ಹೋದರೆ ಸುಮಾರು ಕಡೆ ಒಂದು ನಾರ್ಮಲ್ ಹೋಟೆಲ್ಗೆ ಒಂದು ಟೀ ಕುಡಿಯೋಕ್ಕಂತ ಹೋದ್ರು ಕೂಡ ಅಲ್ಲೂ ಕೂಡ ತಾರತಮ್ಯ ಇದೆ. ನೀನು ಮೇಲ್ ಜಾತಿಯವನ, ಕೀಳ್ ಜಾತಿಯವನ ಅನ್ನೋ ಥರ ಇದೆ. ಒಂದು ಹೋಟೆಲ್ ಟೀ ಕುಡಿಯೋಕೆ ಹೋದ್ರೆ ನಿಮಗೆ ಒಂದು ಸಪ್ರೇಟ್ ಕಪ್ಪಲ್ಲಿ ಇದು ಚಹಾ ಕೊಡ್ತಾರೆ. ನೀವು ಯಾವಾಗ ಕೀಳ್ ಜಾತಿಯಿಂದ ಬಂದಿರ್ತೀರ ಅವಾಗ ಸಪ್ರೇಟ್ ಚಾದಲ್ಲಿ ಕೊಡ್ತಾರೆ. ಚಹಾ ಸಪ್ರೇಟು ಪ್ಲಾಸ್ಟಿಕಲ್ಲಿ ಕೊಡ್ತಾರೆ, ಸಾರಿ. ಅಂತಹ ತಾರತಮ್ಯವನ್ನು ಫಸ್ಟ್ ತೆಗೆದು ಹಾಕಬೇಕು. ಅದಾದ್ಮೇಲೆ ನಾವು ರಿಸರ್ವೇಷನ್ ತೆಗೆಯೋ ಕಡೆ ಹೋಗೋಣ. ಯಾವತ್ತು ನಮ್ಮಂತ ಯೂತ್ಸು ಜಾತಿ, ರಿಲಿಜನು, ಈ ಕಾಸ್ಟಿಸಮ್ ಅನ್ನೋದನ್ನ ತೆಗೆಯಲ್ವೋ ಅಲ್ಲಿವರೆಗೆ ಭಾರತ ದೇಶ, ನಮ್ಮ ಕಂಟ್ರಿ, ನಮ್ಮ ರಾಜ್ಯ ಉದ್ಧಾರ ಆಗಕ್ ಸಾಧ್ಯನೇ ಇಲ್ಲ. ಡೆವಲಪ್ ಅಂತೂ ಬಿಡಿ, ಉದ್ಧಾರ ಅಂತೂ ಆಗೋದೇ ಇಲ್ಲ. ಫಸ್ಟ್ ಯೂತ್ಸು ಇದರಿಂದ ಹೊರಗಡೆ ಬರಬೇಕು. ಹೊರಗಡೆ ಬಂದ ಮೇಲೆನೆ ನಮ್ಮ ದೇಶ ಉದ್ಧಾರ ಆಗೋದು. ಫಸ್ಟ್ ರಿಲಿಜನ್, ಕಾಸ್ಟಿಸಮ್ ಎಲ್ಲ ತೆಗೆದಾಕ್ಬೇಕು. ತೆಗೆದಾಕ್ ಮೇಲೆ ನಾವು ಯಾವತ್ತಿದ್ರೂ ಉದ್ಧಾರ ಆಗೋಕ್ ಸಾಧ್ಯ, ನಮ್ಮ ದೇಶ ಉದ್ಧಾರ ಆಗೋಕ್ ಸಾಧ್ಯ. ಮತ್ತೆ ಯಾವಾಗ ಈ ರಿಸರ್ವೇಷನ್ ನಮ್ಮ ದೇಶದಲ್ಲಿ ಜಾರಿಗೆ ಬಂತು, ನಮ್ಮ ದೇಶದ ದಲಿತ ಮತ್ತು ಗಿರಿಜನ ಸಮಾಜದ, ಕೀಳ್ಜಾತಿ ಸಮಾಜದ ಯುವಕಿಯರು ಅವ್ರ ಕುಟುಂಬದಲ್ಲೇ ಫಸ್ಟ್ ಟೈಮು ಡಾಕ್ಟರ್ ಆದ್ರು, ಟೀಚರ್ಸ್ ಆದ್ರು, ಮತ್ತೆ ಉನ್ನತ ಹುದ್ದೆಗಳಿಗೆ ಹೋದ್ರು. ಅದರಿಂದ ಸಮಾಜದಲ್ಲಿ ಬದಲಾವಣೆ ಬರಕ್ ಸ್ಟಾರ್ಟ್ ಆಯ್ತು. ಅದಕ್ಕೋಸ್ಕರನೇ ರಿಸರ್ವೇಷನ್ ಅನ್ನೋದನ್ನ ಜಾರಿಗೆ ತಂದಿದ್ದು. ಯಾವಾಗ ಈ ಮೀಸಲಾತಿ ಜಾರಿಗೆ ಬಂತು, ನಮ್ಮ ದೇಶದ ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಸಮಾಜದ ಯುವಕರು ಪ್ರಥಮ ಬಾರಿಗೆ ವೈದ್ಯಕೀಯ ಶಿಕ್ಷಣ, ಇಂಜಿನಿಯರಿಂಗ್ ಶಿಕ್ಷಣ, ಆ ತರ ಶಿಕ್ಷಣ ನೋಡೋಕೆ ಒಂದು ಅವಕಾಶ ಸಿಗ್ತು. ನೆನಪಿಡಿ ಫ್ರೆಂಡ್ಸ್, ರಿಸರ್ವೇಷನ್ ಅನ್ನೋದು ಕೇವಲ ವ್ಯಕ್ತಿಗೆ ಒಂದು ಸೀಟು ಆಗ್ಲಿ, ಒಂದು ನೌಕರಿ ಆಗ್ಲಿ ಅಷ್ಟೇ ಕೊಡ್ತಾ ಇಲ್ಲ. ಶತಮಾನಗಳಿಂದ ಶಿಕ್ಷಣವೇ ನೋಡದೇ ಇರ್ತಕ್ಕಂಥ ಕುಟುಂಬದಲ್ಲಿ ಫಸ್ಟ್ ಟೈಮು ವ್ಯಕ್ತಿಗಳು ಡಾಕ್ಟರು, ಇಂಜಿನಿಯರು ಮತ್ತೆ ಅಧಿಕಾರಿಗಳು ಆಗಿದ್ದಾರೆ. ಅದಕ್ಕೆ ರಿಸರ್ವೇಷನ್ ತುಂಬಾ ಇಂಪಾರ್ಟೆಂಟ್ ಅಂತ ನನ್ನ ಅನಿಸಿಕೆ. ಸೊ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ರಿಸರ್ವೇಷನ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ನನ್ನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ನಾನು ವಿಡಿಯೋ ಮಾಡಬೇಕು ಅಂತ ಇರಲಿಲ್ಲ ನನಗೆ ರಿಸರ್ವೇಷನ್ ಈ ತರ ಬಗ್ಗೆ. ಬಟ್ ಏನೋ ಒಂದ್ ಕಡೆ ಎಲ್ಲ ನಮ್ಮ ಫ್ರೆಂಡ್ಸ್ದು ಸ್ಟೋರಿ ಅದು ಇದು ಎಲ್ಲ ನೋಡ್ಬಿಟ್ಟು ವಿಡಿಯೋ ಮಾಡಲೇಬೇಕು ಅಂತ ಅನಿಸ್ತು. ಸೊ ಅದಕ್ಕೆ ವಿಡಿಯೋ ಮಾಡಿದ್ದೀನಿ. ಸೊ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಸಿಗೋಣ, ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಬಾಯ್.